Hello, I'm Dr. Sunita, consultant physician, Viksha Hospital. ಸೊ ಇವತ್ತು ನಾವು ಡಿಸ್ಕಸ್ ಮಾಡುವ ಟಾಪಿಕ್ ಅಂತಂದ್ರೆ ಬ್ಯಾರೆಟ್ಸ್ ಈಸೋಫೇಗಸ್ ಅಲ್ಲಿ ನಾವು ಹೇಗೆ ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಥ್ರೂ ದ ಡಿಸೀಸ್ ಪ್ರೋಗ್ರೆಷನ್ ಅಥವಾ ರೋಗ ಇನ್ನೂ ಜಾಸ್ತಿ ಆಗೋದನ್ನ ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು ಅಂತ ನಾವು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಬ್ಯಾರೆಟ್ಸ್ ಈಸೋಫೇಗಲ್ ಬೇಸಿಕಲಿ ನಮ್ಮ ಫುಡ್ ಪೈಪ್ ನಲ್ಲಿ ಆಗುವ ಒಂದು ತೊಂದರೆ. ಯೂಶುವಲಿ ತುಂಬಾ ದಿನಗಳಿಂದ ಈ ತರ ಗ್ಯಾಸ್ಟ್ರಿಕ್ ರೀಫ್ಲಕ್ಸ್ ಅಥವಾ ಆಸಿಡ್ ನಮ್ಗೆ ಫುಡ್ ಪೈಪ್ಗೆ ಜಾಸ್ತಿ ಮೇಲೆ ಮೇಲೆ ಬರ್ತಿರೋದ್ರಿಂದ ಆತರ ಆಗೋ ಪ್ರಾಬ್ಲಮ್ಸ್ ಬರುತ್ತೆ. ಅಥವಾ ಇದು ಪೇಷಂಟ್ಸ್ ಅಲ್ಲಿ ಯಾರಿಗೆ GERD ಅಂದ್ರೆ ಗ್ಯಾಸ್ಟ್ರೋಇಸೋಫೇಗಲ್ ರಿಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಅವರಲ್ಲಿ ಯೂಶುವಲಿ ಈ ತರ ಬ್ಯಾರೆಟ್ಸ್ ಈಸೋಫೇಗಸ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಈ ರೋಗದಲ್ಲಿ ಯೂಶುವಲಿ ಆತರ ಸಾಮಾನ್ಯವಾಗಿ ಯಾವ್ದನ್ನು ಸಿಂಪ್ಟಮ್ಸ್ ಅಥವಾ ಲಕ್ಷಣಗಳು ಕಂಡು ಬರೋದಿಲ್ಲ. ಮೋಸ್ಟ್ ಆಫ್ ದ ಟೈಮ್ ಸಿಂಪ್ಟಮ್ಸ್ ಇರೋದು ಅಂಡರ್ಲೈನ್ ಡಿಸೀಸ್ ಅಥವಾ GERD ನಾನು ಏನ್ ಹೇಳಿದೆ ಗ್ಯಾಸ್ಟ್ರೋ ಈಸೋಫೇಜಲ್ ರಿಫ್ಲಕ್ಸ್ ಡಿಸಾರ್ಡರ್ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಸಿಂಪ್ಟಮ್ಸ್ ನೋಡ್ಬೇಕಂತಂದ್ರೆ ಸ್ವಲ್ಪ ಜನಕ್ಕೆ ಇಂಡೈಜೆಷನ್ ಅಂತ ಹೇಳ್ತಾರೆ, ಅಂದ್ರೆ ಸರಿಯಾಗಿ ಜೀರ್ಣ ಆಗೋದಿಲ್ಲ ಅಂತ ಹೇಳ್ತಾರೆ. ಸ್ವಲ್ಪ ಜನಕ್ಕೆ ಆಸಿಡ್ ಮೇಲೆ ಮೇಲೆ ಬರೋದ್ರಿಂದ ಹಾರ್ಟ್ ಬರ್ನ್ ಅಥವಾ ಎದೆಯಲ್ಲಿ ಉರಿ ಬರೋದು ಅಂತ ಹೇಳ್ತಾರೆ. ಸ್ವಲ್ಪ ಜನ ಎದೆಯಲ್ಲಿ ನೋವು ಬರೋದು ಅಂತ ಹೇಳ್ತಾರೆ. ಸ್ವಲ್ಪ ಜನಕ್ಕೆ ತುಂಬಾ ಜಾಸ್ತಿ ತೇಗ್ ಬರುತ್ತೆ, ಮೇಲಿನ ಮೇಲೆ ತೇಗ್ ಬರ್ತಾನೆ ಇರುತ್ತೆ ಅಂತಾನು ಹೇಳ್ತಾರೆ. ಕೆಲವೊಂದು ಪೇಷಂಟ್ಸ್ ಅಲ್ಲಿ ಮೇಲಿನ ಭಾಗದ ಹೊಟ್ಟೆಯಲ್ಲಿ ನೋವು ಕೂಡ ಕಾಣಿಸ್ಕೊಳ್ಳೋದು ಒಂದು ಸಾಮಾನ್ಯವಾದ ಲಕ್ಷಣ. ಸೊ ಈ ರೋಗಕ್ಕೆ ಯಾವುದೇ ರೀತಿಯಾದ ಟ್ರೀಟ್ಮೆಂಟ್ಸ್ ಏನಿರುತ್ತೆ ಅದನ್ನ ನೋಡ್ಬೇಕಾದ್ರೆ ಇದರ್ ಫಾರ್ಮಕೊಲಾಜಿಕಲ್ ಅಥವಾ ನಾನ್ ಫಾರ್ಮಕೊಲಾಜಿಕಲ್ ಅಂತೀವಿ. ಫಾರ್ಮಕೊಲಾಜಿಕಲ್ ಅಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಮೆಡಿಸಿನ್ಸ್ ತಗೊಳ್ಳೋದು ಅಥವಾ ಸರ್ಜಿಕಲ್ ವೇಸ್ ಏನಿರುತ್ತೆ. ಅದೇ ನಾವು ನಾನ್ ಫಾರ್ಮಕೊಲಾಜಿಕಲ್ ಹೋದ್ರೆ ಲೈಫ್ ಸ್ಟೈಲ್ ಚೇಂಜಸ್ ಅಥವಾ ಎಕ್ಸಸೈಸಸ್ ಥ್ರೂ ನಾವು ಹೇಗೆ ರೋಗನ ಕಂಟ್ರೋಲ್ ಮಾಡ್ಬೋದು ಅದ್ರ ಬಗ್ಗೆ ಕೂಡ ಈಗ ಡಿಸ್ಕಸ್ ಮಾಡೋದಿಲ್ಲ. ಸೊ ಫಾರ್ಮಕೊಲಾಜಿಕಲ್ ಅಥವಾ ಮೆಡಿಸಿನ್ಸ್ ಥ್ರೂ ಹೇಳೋದಂತಂದ್ರೆ ನಾವು ಕೊಡೋ ಮೆಡಿಸಿನ್ಸ್ ಬೇಸಿಕ್ಲಿ ಹೊಟ್ಟೆಯಲ್ಲಿ ಆಸಿಡ್ ಸೆಕ್ರಿಷನ್ ಅಥವಾ ಆಸಿಡ್ ನ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಅಥವಾ ಹೊಟ್ಟೆಯ ಲೈನಿಂಗ್ ನ ಕೋಟ್ ಕೂಡ ಮಾಡುತ್ತೆ ನಾವು ಕೊಡೋ ಮೆಡಿಸಿನ್ಸ್. ಸೊ ಅದ್ರಲ್ಲಿ ಯೂಶುವಲಿ ಸಿಂಪ್ಟಮ್ಸ್ ರಿಫ್ಲಕ್ಸ್ ಕಡಿಮೆ ಮಾಡೋದಕ್ಕೆ ಆ ತರನು ಮೆಡಿಸಿನ್ಸ್ ನ ನಾವು ಕೊಡ್ತೀವಿ. ಏನಾದ್ರೂ ಮೆಡಿಸಿನ್ಸ್ ಕೊಟ್ಟ ಮೇಲೆ ಅಥವಾ ಸಿಂಪ್ಟಮ್ಸ್ ತುಂಬಾ ಜಾಸ್ತಿ ಆಗಿದೆ ಅಥವಾ ಪ್ರೋಗ್ರೆಷನ್ ಆಫ್ ದ ಡಿಸೀಸ್ ಅಂದ್ರೆ ತುಂಬಾ ಜಾಸ್ತಿ ತೊಂದರೆ ಕೊಡ್ತಾ ಇದೆ ಅಂತಂದ್ರೆ ಸರ್ಜಿಕಲ್ ವೇ ಕೂಡ ಇದೆ. ಬೇಸಿಕ್ಲಿ ಆ ಪಾರ್ಟ್ ಆಫ್ ಫುಡ್ ಪೈಪ್ ನ ಸರ್ಜಿಕಲಿ ರಿಮೂವ್ ಮಾಡಿಸೋದು ಕೂಡ ಮಾಡ್ಬೋದಾಗುತ್ತೆ. ಸೊ ಈಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ನಾನ್ ಫಾರ್ಮಕೊಲಾಜಿಕಲ್. ಈಗ ನಾವು ಮೆಡಿಸಿನ್ಸ್ ಎಲ್ಲ ತಗೊಳ್ಳೋದ್ರ ಜೊತೆಗೆ ನಾವ್ ಏನ್ ಮಾಡಿದ್ರೆ ರೋಗ ಇನ್ನು ಕಂಟ್ರೋಲ್ ಬರುತ್ತೆ ಅನ್ನೋದನ್ನ ಕೂಡ ನಾವು ನೋಡ್ಬೇಕಾಗುತ್ತೆ. ಸೊ ನಾನ್ ಫಾರ್ಮಕೊಲಾಜಿಕಲ್ ಅಂತಂದ್ರೆ ಲೈಫ್ ಸ್ಟೈಲ್ ಚೇಂಜಸ್. ನಮ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಂಡಾಗ ಯಾವ ರೀತಿಯಾಗಿ ಸಿಂಪ್ಟಮ್ಸ್ ಕಂಟ್ರೋಲ್ ಬರುತ್ತೆ ಅಂತ ನೋಡೋಣ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ವೇಸ್ ಅಥವಾ ಯಾವ ರೀತಿಯಾಗಿ ನಾವು ಡಿಸೀಸ್ ನ ಕಂಟ್ರೋಲ್ ಮಾಡ್ಕೋಬೇಕು ಅಂತಂದ್ರೆ ಇಟ್ ಇಸ್ ಥ್ರೂ ಫುಡ್. ನಾವ್ ಏನ್ ತಿಂತೀವಿ ಆಹಾರ. ಸೊ ಫುಡ್ ವೈಸ್ ಸ್ವಲ್ಪ ಜನಕ್ಕೆ ಸ್ವಲ್ಪ ಟೈಪ್ಸ್ ಆಫ್ ಫುಡ್ಸ್ ತಿಂದ್ರೆ ಅವ್ರಿಗೆ ರಿಫ್ಲಕ್ಸ್ ಸಿಂಪ್ಟಮ್ಸ್ ಅಥವಾ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಸೊ ಫ್ಯೂ ಎಕ್ಸಾಂಪಲ್ಸ್ ಕೊಡೋದಾದ್ರೆ ತುಂಬಾ ಜಾಸ್ತಿ ಖಾರ ಇರೋ ಪದಾರ್ಥ, ತುಂಬಾ ಹುಳಿ ಇರೋ ಪದಾರ್ಥ. ಫಾರ್ ಎಕ್ಸಾಂಪಲ್ ಸ್ವಲ್ಪ ಜನ ಖಾಲಿ ಹೊಟ್ಟೆಯಲ್ಲಿ ಲೈಮ್ ಜ್ಯೂಸ್ ತಗೋತಾರೆ, ಬೆಳಗ್ಗೆ ಎದ್ದ ತಕ್ಷಣ ನಿಂಬೆ ಹಣ್ಣಿಂದು ಜ್ಯೂಸ್ ತಗೊಳ್ಳೋದು. ಸೊ ಇವೆಲ್ಲ ಯೂಶಲಿ ತಗೊಂಡಾಗ ರಿಫ್ಲಕ್ಸ್ ಸಿಂಪ್ಟಮ್ಸ್ ಅಥವಾ ಅಸಿಡಿಕ್ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಬೇರೆ ಥಿಂಗ್ಸ್ ಅಂತಂದ್ರೆ ಕಾಫಿ, ಟೀ, ಕೆಫಿನೇಟೆಡ್ ಡ್ರಿಂಕ್ಸ್ ತಗೊಳ್ಳೋದು ಅಥವಾ ಸಾಫ್ಟ್ ಡ್ರಿಂಕ್ಸ್, ಕಾರ್ಬೋನೇಟೆಡ್ ಡ್ರಿಂಕ್ಸ್ ತಗೊಳ್ಳೋದು ಅಥವಾ ತುಂಬಾ ಜಾಸ್ತಿ ಮಸಾಲೆ ಐಟಮ್, ತುಂಬಾ ಜಾಸ್ತಿ ಫ್ರೈಡ್ ಫುಡ್ಸ್ ತಗೊಳ್ಳೋದು ಕೂಡ ರಿಫ್ಲಕ್ಸ್ ಸಿಂಪ್ಟಮ್ಸ್ ಅಥವಾ ಗ್ಯಾಸ್ಟ್ರಿಕ್ ಸಿಂಪ್ಟಮ್ಸ್ ನ ಜಾಸ್ತಿ ಮಾಡುತ್ತೆ. ಬೇರೆ ವಿಷಯದಲ್ಲಿ ನೋಡೋದಾದ್ರೆ ಟೈಮಿಗೆ ಸರಿಯಾಗಿ ಊಟ ಮಾಡೋದು. ನಾವು ಯಾವ ಮೀಲ್ಸ್ ಸ್ಕಿಪ್ ಮಾಡ್ದಿರಾ ಟೈಮ್ಗೆ ಕರೆಕ್ಟ್ ಆಗಿ ಊಟ ಮಾಡೋದು. ಜೊತೆಗೆ ನಾವು 2 ಮೀಲ್ಸ್ ಮಧ್ಯೆ ತುಂಬಾ ಗ್ಯಾಪ್ ಕೊಡದೇ ಇರೋದು. ತುಂಬಾ ಜಾಸ್ತಿ ಹೊತ್ತು ಗ್ಯಾಪ್ ಕೊಟ್ಟಾಗ ಮತ್ತೆ ಆಸಿಡ್ ಸಿಕ್ರಿಷನ್ ತುಂಬಾ ಜಾಸ್ತಿ ಇರುತ್ತೆ. ನಮ್ಗೆ ತುಂಬಾ ದೊಡ್ಡ ದೊಡ್ಡ ಮೀಲ್ಸ್ ತಗೊಳ್ದೇ ಇರಕ್ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ನಾವು ಸ್ಮಾಲ್ ಮೀಲ್ಸ್ ಬಟ್ ಫ್ರೀಕ್ವೆನ್ಸಿ ಜಾಸ್ತಿ ಅಂದ್ರೆ 2-3 ಅವರ್ಸ್ಗೆ ಸ್ವಲ್ಪ ಸ್ವಲ್ಪ ತಿನ್ನೋದು, ಅದು ಕೂಡ ರೂಢಿ ಮಾಡ್ಕೊಂಡು ತುಂಬಾ ಚೇಂಜಸ್ ಕಾಣಿಸ್ಕೊಳ್ಳುತ್ತೆ. ಸ್ವಲ್ಪ ಜನಕ್ಕೆ ತುಂಬಾ ಟೈಟ್ ಕ್ಲೋತಿಂಗ್ ಹಾಕಿದಾಗ ಕೂಡ ಅವ್ರಿಗೆ ಆ ರಿಫ್ಲಕ್ಸ್ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ. ಸೊ ಲೂಸ್ ಕ್ಲೋತಿಂಗ್ ಟು ಸಮ್ ಎಕ್ಸ್ಟೆಂಟ್ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸ್ವಲ್ಪ ಜನಕ್ಕೆ ಯೂಶಲಿ ನಿದ್ದೆ ಮಾಡುವಾಗ ರಿಫ್ಲಕ್ಸ್ ಸಿಂಪ್ಟಮ್ಸ್ ಅಥವಾ ಎದೆಯುರಿ ಜಾಸ್ತಿ ಆಗೋದಕ್ಕೆ ರೀಸನ್ ಅಂತಂದ್ರೆ ಗ್ರಾವಿಟಿ ಎಲಿಮಿನೇಟ್ ಆದಾಗ ಅವ್ರಿಗೆ ಎದೆಯುರಿ ಜಾಸ್ತಿ ಆಗುತ್ತೆ. ಸೊ ಅದರ್ ವೇಸ್ ಏನ್ ಮಾಡ್ಬೋದು ಅಂತಂದ್ರೆ ಮಲಗುವಾಗ ಎಕ್ಸ್ಟ್ರಾ ಪಿಲ್ಲೋ ಹಾಕಿದಾಗ ಸ್ವಲ್ಪ ಹೈಟ್ ಆದಾಗ ನಮ್ಗೆ ಆ ರಿಫ್ಲಕ್ಸ್ ಸಿಂಪ್ಟಮ್ಸ್ ಕೂಡ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ.
ಅದರ್ ವೇಸ್ ಅಂತಂದ್ರೆ ಡ್ರಿಂಕ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್ ಕಡಿಮೆ ಮಾಡಿದಾಗ ಅದು ನಮ್ಮ ಬಾಡಿಲಿ ಆಸಿಡ್ ಸಿಕ್ರೇಷನ್ ಕಡಿಮೆ ಮಾಡಿದಾಗ ಈವನ್ ರಿಫ್ಲಕ್ಸ್ ಕೂಡ ಕಂಟ್ರೋಲ್ ಅಲ್ಲಿ ಇರುತ್ತೆ. ಸೊ ರಿಫ್ಲಕ್ಸ್ಗೆ ಲಾಂಗ್ ಟರ್ಮ್ ಅಲ್ಲಿ ನೋಡೋದಾದ್ರೆ ನಾವು ಬೇರೆ ರೀತಿ ಹೇಗೆ ಕಂಟ್ರೋಲ್ ಮಾಡ್ಕೋಬಹುದು ಡಿಸೀಸ್ ಅಂತಂದ್ರೆ ವೇಟ್ ಲಾಸ್. ವೇಟ್ ಲಾಸ್ ಸ್ಪೆಷಲಿ ನಮ್ಗೆ ಹೊಟ್ಟೆ ಸುತ್ತ ಇರೋ ಫ್ಯಾಟ್ ಕಡಿಮೆ ಆದಾಗ ನಮ್ಗೆ ರಿಫ್ಲಕ್ಸ್ ಇನ್ನು ಸಿಂಪ್ಟಮ್ಸ್ ಏನಿದೆ ಇನ್ನು ಜಾಸ್ತಿ ಆಗುತ್ತೆ. ಸೊ ಆ ಫ್ಯಾಟ್ ಲಾಸ್ ಆದಾಗ ಅದು ಕೂಡ ಕಂಟ್ರೋಲಿಗೆ ಬರುತ್ತೆ. ಸೊ ದ ನೆಕ್ಸ್ಟ್ ಥಿಂಗ್ ವಿಚ್ ವಿ ಕ್ಯಾನ್ ಟ್ರೈ ಅಥವಾ ಯಾವ ನಾವು ಟ್ರೈ ಮಾಡ್ಬೋದು ನಾನ್ ಫಾರ್ಮಕೊಲಾಜಿಕಲಿ ಅಂತಂದ್ರೆ ಫ್ಯೂ ಎಕ್ಸಸೈಸಸ್. ಎಕ್ಸಸೈಸಸ್ ಯೂಶಲಿ ಹೆಲ್ಪ್ ಇನ್ ಡಿಕ್ರೀಸಿಂಗ್ ದ ಸಿಂಪ್ಟಮ್ಸ್. ಆಲ್ಸೋ ನಮ್ಗೆ ಆ ಮಸಲ್ಸ್ ನ ಸ್ವಲ್ಪ ಸ್ಟ್ರೆಂಥನ್ ಮಾಡುತ್ತೆ. ಒನ್ ಆಫ್ ದ ಎಕ್ಸಸೈಸಸ್ ಅಂತಂದ್ರೆ ಅದನ್ನ ಶೇಕರ್ ಎಕ್ಸಸೈಸ್ ಅಂತೀವಿ. ಸೊ ಯೂಶಲಿ ಬೆನ್ನು ಕೆಳಗಡೆ ಮಾಡಿ ನೆಲದ ಮೇಲೆ ಮಲಗಿರ್ತಾರೆ ಪೇಷಂಟ್ ಅಂಡ್ ಮಲಗಿದ ಕಡೆಯಿಂದನೇ ತಲೆ ಮಾತ್ರ ಮೇಲೆ ಎತ್ತಿ ಕಾಲ್ಗಳನ್ನ ನೋಡ್ಕೊಳ್ಳುವಂತದೊಂದು ಎಕ್ಸಸೈಸ್. ಇದು ಯೂಶಲಿ ಅವ್ರಿಗೆ ಆದ ಒಂದು 10 to 20 seconds ಹಾಗೆ ಹಿಡಿದಿಟ್ಕೊಂಡು ಆ ಡ್ಯೂರೇಷನ್ ನ ಹಾಗೆ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಫ್ಯೂ ಎಕ್ಸಸೈಸಸ್ ವಿಚ್ ವಿಲ್ ಹೆಲ್ಪ್ ಇನ್ ಡಿಕ್ರೀಸಿಂಗ್ ದ GERD ಅಂತಂದ್ರೆ ಶೇಕರ್ ಎಕ್ಸಸೈಸ್ ಅಂತ ಒಂದು ಮಾಡ್ತೀವಿ. ಸೊ ಅದರಲ್ಲಿ ಏನ್ ಮಾಡೋದಂತಂದ್ರೆ ಬೆನ್ನಿಗೆ ಕೆಳಗಡೆ ಹಾಕಿ ಮಲಗಿ ತಲೆ ಮಾತ್ರ ಎತ್ತಿ ಟ್ರೈ ಮಾಡ್ಬೇಕು ಕಾಲ್ ನೋಡೋದಕ್ಕೆ. ಸೊ ಯೂಶಲಿ ಸ್ವಲ್ಪ ಜನಕ್ಕೆ ಇದು ಮಾಡೋದಕ್ಕೆ ಕಷ್ಟ ಆಗ್ಬೋದು. ಸೊ ಆತರ ಎತ್ತಿದಾಗ ಒಂದು 20 to 30 seconds ಆತರ ಹೋಲ್ಡ್ ಮಾಡಕ್ಕಾಗತ್ತಾ ನೋಡ್ಬೇಕು. ಇದನ್ನ ನಾವು ದಿನದಲ್ಲಿ ಒಂದು 20 to 30 times ಮಾಡಿದಾಗ ಸಿಂಪ್ಟಮ್ಸ್ ವಿಲ್ ಬಿಕಮ್ ಮಚ್ ಬೆಟರ್. ರಿಫ್ಲಕ್ಸ್ ಸಿಂಪ್ಟಮ್ಸ್ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಬ್ಯಾರೆಕ್ಸ್ ಇಸೋಫೇಗಸ್ ಅಲ್ಲಿ ನಾವು ಸರಿಯಾದ ಮೆಡಿಕೇಶನ್ಸ್ ಅಂಡ್ ಫಾಲೋ ಅಪ್ ನ ಜೊತೆಗೆ ನಮ್ಮ ಲೈಫ್ ಸ್ಟೈಲ್ ಅಲ್ಲಿ ಮಾಡಿಫಿಕೇಶನ್ಸ್ ಮಾಡ್ಕೊಂಡಾಗ ಅದು ಪ್ರೋಗ್ರೆಸ್ ಆಗದಿರೋದಕ್ಕೂ ಹೆಲ್ಪ್ ಆಗುತ್ತೆ, ಜೊತೆಗೆ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗದೆ ಇರೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇಟ್ ಇಸ್ ನಾಟ್ ಓನ್ಲಿ ದಟ್ ನಾವು ಬರೀ ಮೆಡಿಸಿನ್ಸ್ ತಗೊಂಡೇ ಇದನ್ನ ಸರಿ ಮಾಡ್ಕೋಬೇಕು. ಇಟ್ ಇಸ್ ಆಲ್ಸೋ ಅಬೌಟ್ ನಾನ್ ಫಾರ್ಮಕೊಲಾಜಿಕಲ್ ವೇಸ್ ಲೈಕ್ ಐ ಟೋಲ್ಡ್, ವಿಚ್ ಮೋಸ್ಟ್ effectively includes lifestyle changes, specifically even weight loss. Thank you.